ಕೇಳಿದ್ರು ನಿಮ್ಮಿಂದ ಏನ್ ಸಮಸ್ಯೆ ನಿಮ್ಮ ಹತ್ರ ಹೇಳಿ? ನಾನು ಒಂದು 4 ಮನೆಗಳಿಗೆ ಹೋಗಿದೆ ಅಷ್ಟೇ. ಅಲ್ಲಿ ಯಾರೂ ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳಿದ್ರು. ಆದರೆ ಒಂದು ಸಂತೋಷ ಅವ್ರು ವ್ಯಕ್ತಪಡಿಸಿದ್ದೇನು ಅಂದ್ರೆ ಈ ಯೋಜನೆ, ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ. ಆದ್ರೆ ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವ್ರು ನಮ್ಗೆ ಜನಸ್ನೇಹಿಯಾಗಿ ಆಗ್ತಾರೆ ಅಂತೇಳಿ ಒಂದು ಸಂತೋಷವನ್ನ ವ್ಯಕ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕ್ ಅನ್ನು ಕೂಡ ನಾವು ತಗೊಳ್ತೀವಿ. ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ. ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ, ಎಂಥವ್ರಿದ್ದಾರೆ, ಅವ್ರ ಕೆಲಸ ಏನ್ ಮಾಡ್ತಾರೆ, ಅವ್ರು ಯಾವ ಊರಿಂದ ಬಂದಿದ್ದಾರೆ, ಭಾಷೆ ಏನ್ ಮಾತಾಡ್ತಾರೆ, ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ. ಅದು ಬೇರೆ ಬೇರೆ ರೂಪದಲ್ಲೆಲ್ಲ ಉಪಯೋಗ ಆಗುತ್ತೆ. ಕೇಳಿದ್ರು ನಿಮ್ಮಿಂದ ಏನ್ ಸಮಸ್ಯೆ ನಿಮ್ಮ ಹತ್ರ ಹೇಳಿ? ನಾನು ಒಂದು 4 ಮನೆಗಳಿಗೆ ಹೋಗಿದೆ ಅಷ್ಟೇ. ಅಲ್ಲಿ ಯಾರೂ ಏನು ಸಮಸ್ಯೆ ಇಲ್ಲ ಅಂತಾನೆ ಹೇಳಿದ್ರು. ಆದ್ರೆ ಒಂದು ಸಂತೋಷ ಅವ್ರು ವ್ಯಕ್ತಪಡಿಸಿದ್ದೇನು ಅಂದ್ರೆ ಈ ಯೋಜನೆ, ಈ ಕಾರ್ಯಕ್ರಮ ಸಾಮಾನ್ಯ ಜನರಿಗೆ ಬಹಳ ಉಪಯೋಗ ಆಗುತ್ತೆ. ನಾವು ಪೊಲೀಸ್ನವ್ರನ್ನ ಮೊದಲೇ ಒಂದು ರೀತಿಯಲ್ಲಿ ಭಯದ ವಾತಾವರಣದಿಂದ ಪೊಲೀಸ್ನವ್ರನ್ನ ನೋಡ್ತೇವೆ. ಆದ್ರೆ ಅವ್ರ ಮನೆಗೆ ಬಂದು ನಮ್ಮ ಹತ್ರ ಆತ್ಮೀಯವಾಗಿ ನಡ್ಕೊಂಡ್ರೆ ಅವ್ರು ನಮ್ಗೆ ಜನಸ್ನೇಹಿಯಾಗಿ ಆಗ್ತಾರೆ ಅಂತೇಳಿ ಒಂದು ಸಂತೋಷವನ್ನ ವ್ಯಕ್ತ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದರ ಫೀಡ್ಬ್ಯಾಕ್ ಅನ್ನು ಕೂಡ ನಾವು ತಗೊಳ್ತೀವಿ. ಏನಾದರೂ ಕರೆಕ್ಷನ್ಸ್ ಮಾಡೋದಿದ್ರೆ ಆ ಕಾರ್ಯಕ್ರಮದಲ್ಲಿ ಅದನ್ನು ಮಾಡ್ತೇವೆ. ಬಹಳ ಒಳ್ಳೆಯದು ಅಂತ ಹೇಳಿದ್ರೆ ನಮಗೆ ಪ್ರತಿಯೊಂದು ಬೀದಿಯಲ್ಲೂ ಕೂಡ ಯಾರಿದ್ದಾರೆ, ಎಂಥವ್ರಿದ್ದಾರೆ, ಅವ್ರ ಕೆಲಸ ಏನ್ ಮಾಡ್ತಾರೆ, ಅವ್ರು ಯಾವ ಊರಿಂದ ಬಂದಿದ್ದಾರೆ, ಭಾಷೆ ಏನ್ ಮಾತಾಡ್ತಾರೆ, ಪ್ರತಿಯೊಂದು ನಮ್ಮ ಹತ್ರ ಪೊಲೀಸ್ನವ್ರ ಹತ್ರ ಪೊಲೀಸ್ ಸ್ಟೇಷನ್ ನಲ್ಲಿ ಅವರ ಡೇಟಾ ನಮ್ಮ ಹತ್ರ ಇರುತ್ತೆ. ಅದು ಬೇರೆ ಬೇರೆ ರೂಪದಲ್ಲೆಲ್ಲ ಉಪಯೋಗ ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.